ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಕಡೆಗೂ ಬ್ರೇಕ್ ಬಿದ್ದಿದೆ. 2 ವಾರ ಕದನ ವಿರಾಮವನ್ನ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇರಾನ್ ಹಾಕಿದ್ದ 10 ಕಂಡೀಷನ್ಗೆ ಟ್ರಂಪ್ ಒಪ್ಪಿಗೆ ನೀಡಿದ್ದು, ನಾಡಿದ್ದು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಕದನ ವಿರಾಮದ ಬಳಿಕ ಟ್ರಂಪ್ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಟ್ರಂಪ್, ವಿಶ್ವ ಶಾಂತಿಗೆ ಇದೊಂದು ಮಹತ್ವದ ದಿನ. ಇನ್ಮುಂದೆ ಮಧ್ಯಪ್ರಾಚ್ಯದಲ್ಲಿ ಸುವರ್ಣ ಯುಗ ಶುರುವಾಗಲಿದೆ. ಹರ್ಮುಜ್ನಲ್ಲಿ ಇರಾನ್ಗೆ ಅಮೆರಿಕ ಸಹಾಯ ಮಾಡಲಿದೆ ಅಂತ ಹೇಳಿದ್ದಾರೆ. ಇರಾನ್ ಜೊತೆ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಗೆ ನೀಡಿದೆ. ಆದರೆ ಲೆಬನಾನ್ ಮೇಲೆ ದಾಳಿ ಇರಲಿದೆ ಅಂತ ಇಸ್ರೇಲ್ ಹೇಳಿದೆ. ಈ ಮೂಲಕ ಕದನ ವಿರಾಮದಲ್ಲೂ ಇಸ್ರೇಲ್ ದ್ವಂದ್ವ ನಿಲುವನ್ನ ನೀಡ್ತಾ ಇದ್ದು, ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಮೇಲೆ ದಾಳಿ ಮುಂದುವರೆಸಿದೆ. ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಇರಾನ್ನಲ್ಲಿರುವ ಭಾರತೀಯರಿಗೆ ಭಾರತೀಯ ರಾಯಭಾರ ಕಚೇರಿ ಇರಾನ್ ತೊರೆಯುವಂತೆ ಸೂಚನೆ ನೀಡಿದೆ. ಟೆಹರಾನ್ನಿಂದ ತಕ್ಷಣ ಭಾರತೀಯರು ನಿರ್ಗಮಿಸುವಂತೆ ಭಾರತೀಯ ರಾಯಭಾರಿ ಕಚೇರಿ ಸೂಚಿಸಿದೆ. ಕದನ ವಿರಾಮ ಘೋಷಣೆ ಆಗ್ತಿದ್ದಂತೆ ಇರಾನ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಎಲ್ಲೆಲ್ಲೂ ಇರಾನ್ ಬಾವುಟ ರಾರಾಜಿಸ್ತಾ ಇದ್ದು, ಲಕ್ಷಾಂತರ ಜನರು ಬೀದಿಗಿಳಿದು ಸಂಭ್ರಮಾಚರಣೆ ಮಾಡಿದ್ದಾರೆ. ಯುದ್ಧದಿಂದಾಗಿ ಕಳೆದ 38 ದಿನಗಳಿಂದ ನಲುಗಿ ಹೋಗಿದ್ದ ಇರಾನ್ ಜನರು ಕೊನೆಗೂ ಮನೆಗಳಿಂದ ಹೊರಗೆ ಬಂದು ಬೀದಿಗಳಲ್ಲಿ ಭರ್ಜರಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧಕ್ಕೆ 2 ವಾರಗಳ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಹೀಗಾಗಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲೂ ಸಂಭ್ರಮಾಚರಣೆ ಮಾಡಲಾಗಿದೆ. ಇರಾನ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಖಮೇನಿ ಪರವಾಗಿ ಘೋಷಣೆ ಕೂಗುತ್ತಾ ಸಂಭ್ರಮಿಸಿದ್ದಾರೆ. ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡುತ್ತಿದ್ದಂತೆ ಟ್ರಂಪ್ ಪದಚ್ಯುತಿಗೆ ಕೂಗು ಕೇಳಿಬಂದಿದೆ. ಅಮೆರಿಕದ ಶ್ವೇತಭವನದ ಮುಂದೆ ಸಾವಿರಾರು ಜನರು ಟ್ರಂಪ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಟ್ರಂಪ್ ತೆಗೆದುಕೊಂಡ ನಿರ್ಣಯದಿಂದ ಹಲವು ಸಮಸ್ಯೆಗಳು ವಿಶ್ವದಾದ್ಯಂತ ಎದ್ದಿದೆ. ಇನ್ನಾದರೂ ಈ ರಕ್ತಪಾತ ಸಂಪೂರ್ಣವಾಗಿ ನಿಲ್ಲಬೇಕು, ಟ್ರಂಪ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನಾಕಾರರು ಧರಣಿ ನಡೆಸಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಕೆಲವೇ ಗಂಟೆಗಳಲ್ಲಿ ತೈಲ ಬೆಲೆಯಲ್ಲಿ ಭಾರೀ ಇಳಿಕೆಯಾಗಿದೆ. $117 ಇದ್ದ ತೈಲದ ಬ್ಯಾರೆಲ್ ಈಗ 91ಕ್ಕೆ ಇಳಿಕೆಯಾಗಿದೆ. ಕೋವಿಡ್ ಸಮಯದ ನಂತರ ಅತಿ ದೊಡ್ಡ ಕುಸಿತವಾಗಿದ್ದು, ಹರ್ಮುಜ್ ಜಲಸಂಧಿ ಓಪನ್ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಇಳಿಕೆ ಕಂಡಿದೆ. ಯುದ್ಧದ ಹಿನ್ನೆಲೆ ಚಿನ್ನ ಬೆಳ್ಳಿ ದರ ಇಳಿಕೆಯಾಗಿತ್ತು. ಆದರೆ ಇದೀಗ ಚಿನ್ನ ಬೆಳ್ಳಿಯ ದರ ಏರಿಕೆಯಾಗಿದೆ. ಬೆಂಗಳೂರಲ್ಲಿ ನಿನ್ನೆ 22 ಕ್ಯಾರೆಟ್ ಚಿನ್ನದ ದರ $13,735 ಇದ್ರೆ ಇವತ್ತು $14,100 ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ ನಿನ್ನೆ $14,469 ಇದ್ರೆ ಇವತ್ತು $14,913 ಏರಿಕೆಯಾಗಿದೆ. ಯುದ್ಧ ನಿಂತರೂ ಗ್ಯಾಸ್ ಸಮಸ್ಯೆ ನಿಲ್ತಾ ಇಲ್ಲ. ಯಾದಗಿರಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ವಿಜಯ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ದು, ಗ್ಯಾಸ್ ಬುಕ್ ಮಾಡಿದ್ರೂ ಕೊಡ್ತಾ ಇಲ್ಲ, ಹೊರಗಡೆ ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗ್ರಾಹಕರು ಆರೋಪ ಮಾಡಿದ್ದಾರೆ. ಜಿಲ್ಲಾಡಳಿತ ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹೇಳುತ್ತೆ, ಆದರೆ ಇಲ್ಲಿ ಗ್ಯಾಸೇ ಸಿಗ್ತಾ ಇಲ್ಲ. ಕೂಡಲೇ ಗ್ಯಾಸ್ ಸಮಸ್ಯೆ ಪರಿಹರಿಸಬೇಕು, ಏಜೆನ್ಸಿಯವರ ಕಳ್ಳಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಗ್ರಾಹಕರು ಆಗ್ರಹಿಸಿದ್ದಾರೆ. ಬರೀ ದಿನ ಇದೇ ಆಯ್ತು, ಬ್ಲ್ಯಾಕ್ನಾಗ ಮಾರ್ಲಕೈತಾರ, ಅವ್ರ ಮೇಲೆ ಕ್ರಮ ತಗೋಬೇಕು. ದಿನ ತಗದ ಬಗ್ಸಿಬಿಟ್ಟು ಬಂದು ಬರೀ ಗ್ಯಾಸ್ಗೆ ನಿಂದ್ರದಾಗ್ಯದ. ನಮ್ಮ ಮನೆ ಬರ್ರ ಏನು ಒಂದು ಹೊಲ ಮನಿ ಮಾಡೋದಾಗವಲ್ದು, ಏನಿಲ್ಲ. ಹಿಂಗಾದ್ರೆ ಹೆಂಗ ಬರೀ ಬ್ಲ್ಯಾಕ್ನಾಗ ಮಾರ್ಲಕೈತಾರ ಗ್ಯಾಸ್ಗಳು. ಭಾಳ ಸಮಸ್ಯೆ ಆಗ್ಯದ. 1 ವಾರದಿಂದ ಗ್ಯಾಸ್ ಸಿಕ್ಕಿಲ್ರಿ, ಇಲ್ಲೇ ಬಂದು ನಿಂತೀವಿ. ಇದ್ರ ಮೇಲೆ ತಕ್ಷಣ ಯಾರು ಬ್ಲ್ಯಾಕ್ನಾಗ ಮಾರ್ಲಕೈತಾರ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಬೇಡಿಕೆ ತಿನ್ನೋದು ಆಟೆ ಉಳ್ದ ನೋಡ್ರಿ. ಗ್ಯಾಸಿನ ಸಲಿಗೆ ಬರ್ಬೇಕು ನಿಂದಿರ್ಬೇಕು. ಗ್ಯಾಸ್ ಅಂತರೂ ಕೊಡನೇವಲ್ರಿ ನಮ್ಗೆ ಯಾರು. ಇದ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಬೇಕು ನೋಡ್ರಿ ಸರ್. ಶಿವಮೊಗ್ಗದ ಫುಡ್ ಕೋರ್ಟ್ನಲ್ಲೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಶಿವಮೊಗ್ಗದಲ್ಲಿರುವ ಫುಡ್ ಕೋರ್ಟ್ ಅಂಗಡಿ ಮಾಲೀಕರು ಗ್ಯಾಸ್ ಇಲ್ಲದೆ ಪರದಾಡ್ತಿದ್ದಾರೆ. ಕೆಲವು ಸ್ಟಾಲ್ಗಳು ಗ್ಯಾಸ್ ಇಲ್ಲದೆ ಕ್ಲೋಸ್ ಆಗಿದೆ. 1 ವಾರದ ಅಂತರದಲ್ಲಿ 15 ಸ್ಟಾಲ್ ಕ್ಲೋಸ್ ಆಗಿದೆ. $5,000 ಕೊಟ್ಟು ಗ್ಯಾಸ್ ತರ್ತಿದ್ದೇವೆ ಅಂತ ಮಾಲೀಕರು ಹೇಳ್ತಿದ್ರೆ, ಗ್ಯಾಸ್ ಸಮಸ್ಯೆಯಿಂದ ಗೋಬಿ ರೈಸ್, ರೊಟ್ಟಿ ಊಟದ ಬೆಲೆ ಏರಿಕೆ ಆಗಿದೆ ಅಂತಿದ್ದಾರೆ. ತುಂಬ ಪ್ರಾಬ್ಲಮ್ ಆಗಿದೆ ಸರ್. ಅಂಗಡಿ ಹಾಕೋಕ್ಕೆ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಕೇಳಿದ್ರೆ 4,000-5,000 ಕೇಳ್ತಾರೆ, ಅದು ಸಿಗ್ತಾ ಇಲ್ಲ. ಅದಕ್ಕಾಗಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಈಗ ನಾವು ಗೋಬಿ ಮಂಚೂರಿ, ಫ್ರೈಡ್ ರೈಸು, ಗೀ ರೈಸು ಇಂಥವು ಪಲಾವೆಲ್ಲ ಮಾಡ್ತಾಯಿದ್ದೀವಿ. ಆದ್ದರಿಂದ ಏನು ಮಾಡಿದ್ರು ಒಂದು ಸಿಗ್ತಾ ಇಲ್ಲ ನಮಗೆ ಸಿಲಿಂಡ್ರು. ಈಗ ಗ್ಯಾಸ್ ಇಲ್ಲದೆ ನಮಗೆ ಒಂದು 2 ಮಂತ್ಸ್ ಆಯಿತು ಗ್ಯಾಸ್ ಪ್ರಾಬ್ಲಮ್ ಸಲುವಾಗಿ. ಏಜೆನ್ಸಿಯವರು ಗ್ಯಾಸ್ ಕೊಡ್ತಾ ಇಲ್ಲ ನಮಗೆ. ತುಂಬ ಅಂಗಡಿಗಳು ಇದಾವೆ ಕ್ಲೋಸ್ ಆಗಿದೆ. 28 ಅಂಗಡಿಯಲ್ಲಿ ಒಂದು 10 ಅಂಗಡಿಗಳು ಕ್ಲೋಸ್ ಆಗಿದೆ ಸರ್. ಮ್ಯಾನೇಜರ್ ಸ್ವಲ್ಪ ನಾವು ಜಾಸ್ತಿ ಮಾಡಿ ಸರ್ ರೇಟ್. ಈಗ ನಮಗೆ ಸಿಲಿಂಡ್ರ್ ಗೊತ್ತಲ್ಲ ನೋಡಿ, ನಾವು ಮೊನ್ನೆ ಸಿಲಿಂಡರ್ ಇಲ್ಲ, ಆಕಸ್ಮಿಕ ನಾವು ವ್ಯಾಪಾರ ಮಾಡಲೇಬೇಕು. ನಮ್ಮದು ಕಮಿಟ್ಮೆಂಟ್ ಇದೆ ಸರ್. ಇದೆ ಬ್ಯಾಂಕ್ ಲೋನು, ಮಕ್ಕಳ ಎಜುಕೇಷನ್ನು, ಅದನ್ನ ಸಮಸ್ಯೆ. ಹಾಗೆ ನಾವು ಮೊನ್ನೆ $3,100 ಕೊಡ್ತಾ ಬಂದಿವಿ ರಾತ್ರಿ ನಮಗೆ ಗ್ಯಾಸು.
ದಾವಣಗೆರೆಯಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಹಿನ್ನೆಲೆಯಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಬಂಕ್ಗಳ ಮುಂದೆ ಕಾದು ನಿಂತಿದ್ದಾರೆ. ಕಿಲೋಮೀಟರ್ ಉದ್ದಕ್ಕೂ ಆಟೋಗಳು ಕ್ಯೂ ನಿಂತಿದ್ದು, ನಗರದಲ್ಲಿರುವ 4 ಬಂಕ್ಗಳ ಪೈಕಿ ಒಂದೇ ಒಂದು ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಸಿಗ್ತಾ ಇದೆ. ಹೀಗಾಗಿ ಗ್ಯಾಸ್ ಬಂಕ್ಗೆ ಚಾಲಕರು ಮುಗಿಬಿದ್ದಿದ್ದು, ಇದರ ಜೊತೆಗೆ 54 ರೂಪಾಯಿ ಇದ್ದ ಗ್ಯಾಸ್ ರೇಟ್ನ 99 ರೂಪಾಯಿಗೆ ಬಂಕ್ ಮಾಲೀಕರು ಏರಿಸಿದ್ದು ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ರೂ ಇನ್ನೂ ಗ್ಯಾಸ್ ಸಿಗುವಲ್ಲ. ಅಲ್ಲಿಂದ ಇಲ್ಲಿಗೆ ಮನೆಯಿಂದ ಬುತ್ತಿ ತಗೊಂಬಂದು ತಿನ್ನೋಕ್ಕೂ ಆಗಂಗಿಲ್ಲ. ದೂರ ಮನೆಗಳದಾವೆ. ಹಂಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಇಷ್ಟ ತಕ್ಕ ಭಾಳ ಅಭಾವ ಆಗಿಬಿಟ್ಟೆ ನಮಗೆ. ಆದಷ್ಟು ಮಟ್ಟಿಗೆ ಜಲ್ದಿ ಅದನ್ನ ಒಂದು ಇದನ್ನು ಪರಿಗಣಿಸಕ್ಕೆ ಒಂದು ಇದು ಮಾಡ್ಕೊಡ್ಬೇಕು. 4 ಬಂಕ್ಗಳು ಇದಾವೆ. 4 ಬಂಕ್ಗಳಾಗ ಇದೊಂದೇ ಬಂಕ್ ಬಂದಿರೋದು. ನಿನ್ನೆಯಿಂದಲೂ ಇಲ್ಲಿ ವೇಟಿಂಗ್ನಾಗೆ ಇದ್ದಾರೆ. ನಿನ್ನೆ ಸಾಯಂಕಾಲದಿಂದ ಜನ ಸುಮ್ಮನೆ ಆಟೋಗಳು ನಿಲ್ಸ್ಕೊಂಡು ವೇಟಿಂಗ್ನಾಗೆ ಇರೋದು. ಆದರೆ ಇವು ಬಂದಿದೆ, ಇವು ಹಾಕ್ತಿದ್ದಾರೆ. ಹಂಗೆ ಈಗ ನಿಲ್ಸ್ಕೊಳಕ್ಕಿಂತ ನಮಗೆ ಕಂಟಿನ್ಯೂಷನ್ ಬರ್ತಾ ಇದ್ರೆ ಗಾಡಿಗಳು ಅವರಿಗೆ ಬಂಕಿಗೆ ಬರ್ತಾ ಇದ್ರೆ ನಮಗೆ ಅನುಕೂಲ ಆಗುತ್ತೆ. ಈಗ ಇಲ್ಲ ಸರ್, ಈ ಪರವಾಗಿಲ್ಲ ಸರ್. ಈ ಬಂಕ್ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ತಾರೆ. ಲಿಮಿಟೆಡ್ ಇದೆ, ಇರೋ ತನಕ ಖಾಲಿ ಮಾಡ್ತಾರೆ ಅವರು. ಖಾಲಿ ಆದ್ಮೇಲೆ ಮತ್ತೆ 2 ದಿವಸ ಆಗ್ತದೆ, 3 ದಿವಸ ಆಕತಿ. ರೇಟ್ ಸರ್ ಈಗ ನಮ್ಮಲ್ಲಿ 54 ರೂಪಾಯಿ ಇತ್ತು ಸರ್. 54 ರೂಪಾಯಿ ಇವತ್ತು 99 ರೂಪಾಯಿ ಮಾಡಿದ್ದಾರೆ. ಎಲ್ಲ ಹೆಚ್ಚು ಕಮ್ಮಿ 45 ರೂಪಾಯಿ ಆಗಿದೆ. ಬಳ್ಳಾರಿಯಲ್ಲೂ ಎಲ್ಪಿಜಿ ಗ್ಯಾಸ್ ಪಡೆಯಲು ಆಟೋ ಚಾಲಕರು ಪರದಾಡ್ತಿದ್ದಾರೆ. ಇಂದು ಗ್ಯಾಸ್ ಲೋಡ್ ಬಂಕ್ಗಳಿಗೆ ಬಂದಿದ್ದು, ಗ್ಯಾಸ್ ಹಾಕಿಸಿಕೊಳ್ಳೋಕೆ ಚಾಲಕರು ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ನಗರದಲ್ಲಿರುವ 7 ಬಂಕ್ಗಳಲ್ಲಿ ಇದೊಂದೇ ಬಂಕ್ನಲ್ಲಿ ಗ್ಯಾಸ್ ಸಿಗ್ತಾ ಇರೋದ್ರಿಂದ ಚಾಲಕರು ಗ್ಯಾಸ್ ಹಾಕಿಸಿಕೊಳ್ಳಲು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಗ್ಯಾಸ್ಗಾಗಿ ಆಟೋ ಚಾಲಕರು ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಪ್ಯಾಸೆಂಜರ್ ಸಮೇತ ಬಂದು ಚಾಲಕರು ಗ್ಯಾಸ್ ತುಂಬಿಸಿಕೊಳ್ತಾ ಇದ್ದಾರೆ. ಬೆಂಗಳೂರಿನ ಎಂಟಿಆರ್ ಹೋಟೆಲ್ಗೆ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಗ್ಯಾಸ್ ಇಲ್ಲದಕ್ಕೆ ಎಲೆಕ್ಟ್ರಿಕ್ ಒಲೆಯಲ್ಲಿ ದೋಸೆ ತಯಾರಿ ಮಾಡಲಾಗ್ತಾ ಇದೆ. ಶತಮಾನದ ಇತಿಹಾಸ ಇರೋ ಎಂಟಿಆರ್ ಹೋಟೆಲ್ಗೆ ದಿನ 3,000 ಗ್ರಾಹಕರು ಬರ್ತಾ ಇದ್ದು, ಗ್ಯಾಸ್ ಇಲ್ಲದೆ ಪರಿತಪಿಸುವಂತಾಗಿದೆ. ಜನತಾ ಹೋಟೆಲ್ಗೂ ಗ್ಯಾಸ್ ಬಿಸಿ ತಟ್ಟಿದ್ದು, ಹಲವು ದೋಸೆ ಐಟಂಗೆ ಬ್ರೇಕ್ ಹಾಕಲಾಗಿದೆ. ರವೆ ದೋಸೆ ಸೇರಿದಂತೆ ಕೆಲವು ದೋಸೆ ಕೈಬಿಟ್ಟು ಕೇವಲ ಖಾಲಿ ದೋಸೆ ಮಾತ್ರ ಸಪ್ಲೈ ಮಾಡಲಾಗ್ತಾ ಇದೆ ಅಂತ ಮಾಲೀಕರು ಹೇಳ್ತಿದ್ದಾರೆ. ಇಲ್ಲಿ ಗ್ಯಾಸೇ ಸಿಗ್ತಾ ಇರಲಿಲ್ಲ. ಮೊದಲು ಒಂದು 15 ದಿವಸ ಅಂತೂ 0 ಮಾಡಿಬಿಟ್ಟಿದ್ರು. ಗ್ಯಾಸೇ ಕೊಟ್ಟಿಲ್ಲ. ನಮ್ಮ ಇದ್ದಿದ್ದು ಸ್ಟಾಕಲ್ಲಿ ನಮಗೇನಾಗುತ್ತೋ ಅಷ್ಟು ದಿವಸ ಮಾಡ್ತಾಯಿದ್ವಿ. ಈ 1 ತಿಂಗಳು ನಾನು ಬರೀ ಹಾಫ್ ಡೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಮ್ದು ಏನು ಮೆನು ಇತ್ತೋ ಅದರಲ್ಲಿ ಅರ್ಧ ಮೆನು ಇಷ್ಟೋ ತನಕ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೂ ಇಲ್ಲಿವರೆಗೂ ಇನ್ನೂ ಸರಿನೇ ಮಾಡಿಲ್ಲ ಅವರು. ಯಾವುದು ಗ್ಯಾಸ್ ಬಗ್ಗೆ ಒಂದು ಏನು ಸರಿಗೆ ತೊಗೊಂಡಿಲ್ಲ. ಯಾವಾಗ ಬರುತ್ತೆ ಗ್ಯಾಸ್ ಬಂದ ತಕ್ಷಣ ನಾವು ಕೆಲಸ ಮಾಡೋದು, ಇಲ್ಲವರೆ ಮತ್ತೆ ಕ್ಲೋಸ್ ಮಾಡೋದು. ಹಿಂಗಾಗೋಗಿದೆ. ರವಾ ದೋಸೆ ಆ್ಯಕ್ಚುಲಿ ನಮ್ಮದು ಫೇಮಸ್ಸು. ಅದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ. ನನಗೆ ಮಾಡೋಕ್ಕಾಗ್ತಾಯಿಲ್ಲ. ವಿದ್ಯಾರ್ಥಿ ಭವನ ಹೋಟೆಲ್ನಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಗ್ಯಾಸ್ ಕಡಿಮೆ ಬಳಕೆ ಆಗುವ ಸೆರಾಮಿಕ್ ಬರ್ನರ್ಸ್ ಬಳಕೆ ಮಾಡಲಾಗಿದೆ. ಸದ್ಯ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಗ್ರಾಹಕರು ಕೇಳಿದಂತೆ ದೋಸೆ ಪೂರೈಸಲಾಗ್ತಾ ಇದೆ. ಮೊದಲನೇ 1 ವಾರ ನಾವು ರೆಸ್ಟ್ರಿಕ್ಟೆಡ್ ಟೈಮಿಂಗ್ಸಲ್ಲೇ ವರ್ಕ್ ಮಾಡಿದೆ. ಕಡಿಮೆ ಟೈಮಿಂಗ್ಸಲ್ಲಿ 2 ದೋಸೆ ಹಂಚನ್ನು ಯೂಸ್ ಮಾಡಿದ್ದೆ. ಆಮೇಲೆ ಪೂರಿ ಎಲ್ಲ ನಿಲ್ಲಿಸಿದ್ದೆ. ಈಗ ಅದು 1 ವಾರ ಆಗ್ತಿದ್ದಂಗೆ ನಾವು ಪರ್ಯಾಯ ವ್ಯವಸ್ಥೆಯಲ್ಲಿ ಇಂಡಕ್ಷನ್ ಸ್ಟವ್ಗಳು ಹಾಕ್ಕೊಂಡಿದ್ದೀನಿ. ಬೇರೆ ತಿಂಡಿ ಮಾಡೋದಕ್ಕೆಲ್ಲ ಪರ್ಯಾಯ ವ್ಯವಸ್ಥೆ ಎಲೆಕ್ಟ್ರಿಕ್ಕು ಇಂಡಕ್ಷನ್ನು ಮಾಡಿಕೊಂಡು ದೋಸೆಗೆ ಉಪಯೋಗಿಸೋ ಗ್ಯಾಸನ್ನು ಮಾತ್ರ ಸಪ್ಲೈ ಆಗೋ ಗ್ಯಾಸನ್ನು ಮಾತ್ರ ದೋಸೆ ಹಂಚಿಗೆ ಇಟ್ಕೊಂಡಿದ್ದೀವಿ. ಗಾಂಧಿ ಬಜಾರ್ನಲ್ಲಿರುವ ಎಂಟಿಆರ್ಗೆ ಮಾತ್ರ ಗ್ಯಾಸ್ ಸಮಸ್ಯೆ ತಟ್ಟಿಲ್ಲ. ನಾವು ಪ್ರೈವೇಟ್ ಸಿಲಿಂಡರ್ ತಗೊಂಡು ಮ್ಯಾನೇಜ್ ಮಾಡ್ತಿದ್ದೀವಿ. ದೋಸೆಗೆ ಯಾವುದೇ ಲಿಮಿಟ್ ಮಾಡಿಲ್ಲ ಅಂತ ಹೋಟೆಲ್ ಮಾಲೀಕ ಗಿರೀಶ್ ಹೇಳ್ತಿದ್ದಾರೆ. ಬೆಳಗ್ಗೆ 6:30ಗೆ ತೆಗಿತಾ ಇದ್ದಿದ್ದು 8 ಗಂಟೆ ತೆಗಿತಾ ಇದ್ದೇವೆ. ಮಾಮೂಲು 11:30 ಕ್ಲೋಸ್ ಮಾಡ್ತೀವಿ, ಹಂಗೆ ಕ್ಲೋಸ್ ಮಾಡ್ತೀವಿ. 2:30 ತೆಗಿಬೇಕಾಗಿದ್ದು ಇವಾಗ 4 ಗಂಟೆ ತೆಗಿತಾ ಇದ್ದೀವಿ. 8 ಗಂಟೆ ಮಾಮೂಲು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಎಣ್ಣೆ ಕರೆದಿದ್ದ ಐಟಮಲ್ಲಿ ಇವಾಗ ನಮ್ಮಲ್ಲಿ ವಡೆ ಒಂದೇ ಓಡಿಸ್ತಾ ಇರೋದು, ಬೇರೆ ಇನ್ಯಾವುದೂ ಇಲ್ಲ. ಪೂರಿ ಎಲ್ಲನೂ ವಾರದಲ್ಲಿ 1-2 ದಿವಸ ಮಾಡ್ತೀವಿ, ಶನಿವಾರ ಭಾನುವಾರ ಅಂತ ದಿನ ಬಿಟ್ಟರೆ. ಅದು ಒಂದು 3 ಅವರ್ 4 ಅವರ್ ಅಷ್ಟೇ. ಬೇಕಾದ್ರೆ ಇನ್ಯಾವುದು ಎಣ್ಣೆ ಕರೆದಿದ್ದ ತಿಂಡಿಗಳಾಗಲಿ ಜಾಸ್ತಿ ಯಾವುದು ಗ್ಯಾಸ್ ಖರ್ಚಾಗುತ್ತೆ ಅದು ಯಾವುದೂ ನಾವು ಮಾಡ್ತಾಯಿಲ್ಲ. ಈಗ ಹಾಗೆ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಗೌರ್ಮೆಂಟವರು ಒಂದೊಂದು ದಿವಸ ಒಂದೊಂದು ಸಿಲಿಂಡ್ರ್ ಬರುತ್ತೆ, ಒಂದು ಪ್ರೈವೇಟ್ದು ಹಾಕ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಯುದ್ಧದ ಎಫೆಕ್ಟ್ನಿಂದ ದೋಸೆ ಹೋಟೆಲ್ಗಳಿಗೆ ಹೊಡೆತ ಬಿದ್ದಿದೆ. ಹೋಟೆಲ್ನಲ್ಲಿ ಇನ್ಮುಂದೆ ದೋಸೆ ನೀಡಲು ಮಾಲೀಕರು ಟೈಮ್ ಫಿಕ್ಸ್ ಮಾಡಿದ್ದಾರೆ. ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ದೋಸೆ ಸಿಗುತ್ತೆ. ದೋಸೆ ಜಾಸ್ತಿ ಮಾಡಲು ಗ್ಯಾಸ್ ಸಮಸ್ಯೆ ಇದೆ. ದಿನವಿಡೀ ದೋಸೆ ಮಾಡುವಷ್ಟು ಗ್ಯಾಸ್ ಇಲ್ಲ ಅಂತ ನ್ಯೂಸ್ 18ಗೆ ಕಲಬುರಗಿಯ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಶಿವಮೊಗ್ಗದ ಫೇಮಸ್ ಪಲ್ಲವಿ ಹೋಟೆಲ್ಗೆ ಯುದ್ಧದ ಬಿಸಿ ತಟ್ಟಿದೆ. ಅಮೀರ್ ಅಹಮದ್ ವೃತ್ತದಲ್ಲಿರುವ ಪಲ್ಲವಿ ಹೋಟೆಲ್ನಲ್ಲಿ ಗ್ಯಾಸ್ ಸಿಗದೆ ದೋಸೆ ಬಂದ್ ಮಾಡಿದ್ದಾರೆ. ದೋಸೆಗಾಗಿ ಫೇಮಸ್ ಆಗಿದ್ದ ಪಲ್ಲವಿ ಹೋಟೆಲ್ ಕಳೆದ 20 ದಿನಗಳಿಂದ ಹೋಟೆಲ್ನಲ್ಲಿ ದೋಸೆ ಸಿಗ್ತಾ ಇಲ್ಲ. ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದು, ಈಗ ಟೀ, ಕಾಫಿ, ಇಡ್ಲಿ ಹಾಗೂ ಊಟ ಮಾತ್ರ ಸಿಗ್ತಾ ಇದೆ.
ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗಳಲ್ಲಿ ಸಿಲಿಂಡರ್ ಬದಲು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಬೆಣ್ಣೆ ದೋಸೆ ಹೋಟೆಲ್ಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಸೌದೆ ಒಲೆ ಮೇಲೇನೆ ದೋಸೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂಚೆಯಿಂದಲೂ ಒಲೆಯಲ್ಲೇ ಬೆಣ್ಣೆ ದೋಸೆ ತಯಾರಿ ಮಾಡ್ತಾ ಇದ್ದಿದ್ದರಿಂದ ಬೆಣ್ಣೆ ದೋಸೆಗಿಲ್ಲ ಯಾವುದೇ ಸಮಸ್ಯೆ ಅನ್ನುವಂತಾಗಿದೆ. ಇನ್ನು ಮೈಸೂರಿನ ಮೈಲಾರಿ ಹೋಟೆಲ್ಗೂ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಈ ಬಗ್ಗೆ ಮೈಸೂರು ಮೈಲಾರಿ ಹೋಟೆಲ್ ಮಾಲೀಕರು ನ್ಯೂಸ್ 18 ಜೊತೆ ಮಾತಾಡಿದ್ದು, ನಮಗೆ ಗ್ಯಾಸ್ ಸಮಸ್ಯೆ ಸ್ವಲ್ಪ ಆಯಿತು, ಆದರೆ ನಾವು ಸೌದೆ ಒಲೆಯಲ್ಲಿ ದೋಸೆ ಮಾಡ್ತೀವಿ, ಆದರೆ ಸಾಗು ಇಡ್ಲಿಗೆ ಗ್ಯಾಸ್ ಬೇಕು. ಮೊದಲು ಸಮಸ್ಯೆ ಆಯಿತು, ಆದ್ರೀಗ ಗ್ಯಾಸ್ ಸಿಗ್ತಾ ಇದೆ. ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಾಗಾಗಿ ವ್ಯಾಪಾರ ಸ್ವಲ್ಪ ಡಲ್ ಆಗಿದೆ. ಪ್ರವಾಸಿಗರು ಬರೋದು ಹೆಚ್ಚಾದರೆ ನಮ್ಮ ಸಮಸ್ಯೆ ಬಗೆಹರಿಯಬಹುದು ಅಂತ ಹೇಳಿದ್ದಾರೆ. ಯುದ್ಧ ನಿಂತರೂ ಗ್ಯಾಸ್ ಸಮಸ್ಯೆ ಬಗೆಹರಿದಿಲ್ಲ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಆಟೋ ಚಾಲಕರು ಸಾಮಾನ್ಯ ಜನರು, ಸಣ್ಣ ಪುಟ್ಟ ಕಾರ್ಖಾನೆಗಳು ಇವತ್ತು ಆತಂಕದಲ್ಲಿದ್ದಾರೆ. ಅಂದರೆ ಅದಕ್ಕೆ ಕೇಂದ್ರವೇ ಕಾರಣ. ಎಲ್ಲ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ. ಹರ್ದೀಪ್ ಸಿಂಗ್ ಪುರಿ ಎಲ್ಲಿ ಹೋಗಿದ್ದಾರೆ? ಇವರ ಪ್ರಕಾರ ಎಲ್ಲವೂ ಸರಿ ಇದೆ ಅಂತ ಹೇಳ್ತಿದ್ದಾರೆ. ದೇಶದ ಜನರಿಗೆ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆಟೋ ಚಾಲಕರು ಇರ್ಬೋದು, ಸಾಮಾನ್ಯ ಜನರು ಇರ್ಬೋದು, ನಿಮ್ಮ ಸಣ್ಣ ಪುಟ್ಟ ಕಾರ್ಖಾನೆಗಳಿರ್ಬೋದು, ಇವತ್ತು ಆತಂಕದಲ್ಲಿದ್ದಾರೆ ಅಂದರೆ ಯಾರು ಕಾರಣ ಇದಕ್ಕೆ? ಕೇಂದ್ರ ಸರ್ಕಾರ ತಾನೇ. ರಾಜ್ಯ ಸರ್ಕಾರ ಉತ್ಪಾದನೆ ಮಾಡುತ್ತಾ? ಅನಿಲ ಉತ್ಪಾದನೆ ಮಾಡ್ತದ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಉತ್ಪಾದನೆ ಮಾಡ್ತದ? ಡಿಸ್ಟ್ರಿಬ್ಯೂಟ್ ಮಾಡ್ತದ? ಇಲ್ಲ. ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಎಲ್ಲ ಇರೋದು. ಇವರು 75 ದಿನ ಇದೆ, 100 ದಿನ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ಲ ಪಾರ್ಲಿಮೆಂಟ್ನಲ್ಲಿ. ಹರ್ದೀಪ್ ಸಿಂಗ್ ಪುರಿ ಅವರು ಎಲ್ಲಿ ಓಡೋಗಿದ್ದಾರೆ ಸ್ವಾಮಿ ಅವರು ಇವಾಗ? ಮತ್ತೆ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅಂತ ಯಾಕೆ ಜಾರಿ ಮಾಡಿದ್ರು? ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಂತ ಯಾಕೆ ಜಾರಿ ಮಾಡಿದ್ರು? ಈ ದೇಶಕ್ಕೆ ಯಾಕೆ ಸುಳ್ಳು ಹೇಳಿ ತಪ್ಪು ದಾರಿನಲ್ಲಿ ಹೇಳಿದ್ರು? ಸಬ್ ಚಂಗಾಸಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಆ್ಯಕ್ಟ್ಗಳೆಲ್ಲ ಜಾರಿ ಮಾಡಿದ್ರಲ್ಲ ಯಾಕೆ? ಇವತ್ತು ಯಾರು ಕಾರಣ? ಇವತ್ತು ಆಟೋ ಚಾಲಕರಿಗಿರ್ಬೋದು, ಹೋಟೆಲ್ ಮಾಲೀಕರಿಗಿರ್ಬೋದು, ಸಣ್ಣ ಪುಟ್ಟ ಕಾರ್ಖಾನೆಗಳಿರ್ಬೋದು, ಗಿಗ್ ವರ್ಕರ್ಸ್ ಇರ್ಬೋದು, ಮನೆ ನಡೆಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಸರ್. ಈಗ ನೋಡಿ, ಸೂರತ್ ಇರ್ಬೋದು, ಡೆಲ್ಲಿ ಇರ್ಬೋದು, ಎಲ್ಲರೂ ಜನರು ವಾಪಸ್ ಅವ್ರ ಊರಿಗೆ ಹೊರಟಿದ್ದಾರೆ. ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಬೈಕ್ಗಳಿಗೆ ಬೆಂಕಿ ಹೊತ್ತಿಕೊಂಡಿರುವ ಘಟನೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಠಾಣೆ ವ್ಯಾಪ್ತಿಯ ಸುಮನಹಳ್ಳಿ ಬ್ರಿಡ್ಜ್ ಬಳಿ ನಡೆದಿದೆ. ಬ್ರಿಡ್ಜ್ ಕೆಳಗೆ ಪೇಯ್ಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಇವತ್ತು ಏಕಾಏಕಿ ಬೈಕ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಕೂಡಲೇ ಅಕ್ಕಪಕ್ಕದಲ್ಲಿದ್ದ 4-5 ಬೈಕ್ಗಳಿಗೂ ಬೆಂಕಿ ಆವರಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಹಾಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಆಗಮಿಸಿ ಬೆಂಕಿ ನಂದಿಸಿದ್ದು, ಪಾರ್ಕಿಂಗ್ ಸ್ಥಳದಲ್ಲಿದ್ದ ಅಕ್ಕಪಕ್ಕ ಬೈಕ್ಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಆರ್ಎಸ್ಎಸ್ ವಿಷಕಾರಿ ಹಾವು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ನೀಡಿದರು. ಇದೀಗ ಖರ್ಗೆ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಮಂಡ್ಯದಲ್ಲಿ ಖರ್ಗೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದು ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಖರ್ಗೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಆರ್ಎಸ್ಎಸ್ ಬಿಜೆಪಿ ವಿಷಪೂರಿತ ಹಾವಿನಂತೆ, ನೀವು ಅದನ್ನು ಕೊಲ್ಲದಿದ್ರೆ ನೀವು ಬದುಕುಳಿಯೋದಿಲ್ಲ ಅಂತ ಹೇಳಿ ಮುಸ್ಲಿಮರನ್ನ ಪ್ರಚೋದಿಸಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದ್ದಾರೆ. RSS ಮತ್ತು BJP ಕಾರ್ಯಕರ್ತರು ವಿಷ ಸರ್ಪ ಇದ್ದಂಗೆ, ಅವ್ರನ್ನ ಎಲ್ಲಿ ಸಿಕ್ಕಿದ್ರು ಬಡ್ದಾಕಿ, ನೀವು ನಮಾಜ್ ಮಾಡ್ತಿದ್ರು ಸರಿ, ಹಾವು ಬಂದರೆ ನಮಾಜ್ ಬಿಟ್ಟು ಹಾವನ್ನ ಹೊಡೆದಾಕ್ತಿರಲ್ಲ, ಆ ಥರ ಇವ್ರನ್ನ ಹೊಡೆದಾಕಿ ಅಂತ ಹೇಳಿದ್ದಾರೆ. ಆದರೆ ಲಕ್ಷಾಂತರ ದಲಿತರು RSS ಮತ್ತು BJPನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನೀವು ಯಾವ ಒಂದು ನಿಟ್ಟಿನಲ್ಲಿ ಇದನ್ನು ಬೇರೆ ಒಂದು ಕೋಮಿಗೆ ಸಜೆಷನ್ ಕೊಡ್ತೀರಿ? ನಮ್ಮ ಸಮುದಾಯದ ನೇತಾರ ಅಂತ ನಿಮ್ಮನ್ನ ಕೊಟ್ಟಿರೋದು. ನೀವು ನಮ್ಮ ದಲಿತರನ್ನೇ ಹೊಡೆದಾಕಿ BJPಲಿರೋರನ್ನ RSS ಅಂದರೆ ನಾವು ಹೆಂಗೆ ನಿಮ್ಮನ್ನ ನಾಯಕರು ಅಂತ ಒಪ್ಕೋಬೇಕು? ನಿಮ್ಮ ಮೇಲೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸುಮೋಟೋ ಕೇಸ್ ದಾಖಲಿಸಿ ನಿಮ್ಮನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಇವತ್ತು AICC ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಕ್ಷರಶಃ ಆಂಟಿ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಾಗಿ ಇವತ್ತು ಪರಿವರ್ತನೆ ಆಗಿಬಿಟ್ಟಿದೆ. ಅದರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾ, ಯಾಕೆಂತಂದರೆ ಕಾಂಗ್ರೆಸ್ ಇವತ್ತು ತೀವ್ರತರವಾಗಿ ಹತಾಶರಾಗಿದ್ದಾರೆ. ದೇಶದಲ್ಲಿ ಅವರಿಗೆ ಉಳಗಾಲ ಇಲ್ಲ, ಎಲ್ಲೂ ಕೂಡ ಒಂದು ಮರ್ಯಾದೆ ಇಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವು RSS ಮತ್ತು BJPನ ಬೈದ್ರೆ ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅನ್ನೋ ಒಂದು ಭ್ರಮೆಯಿಂದ ಈ ರೀತಿ ಒಂದು ಬಾಲಿಶವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸುಮೋಟೋ ಕೇಸನ್ನು ದಾಖಲು ಮಾಡಬೇಕು, ಬದ್ಧತೆಯನ್ನು ರಾಜ್ಯ ಸರ್ಕಾರ ಪ್ರದರ್ಶನ ಮಾಡಬೇಕು.
ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಬಿಜೆಪಿ ಲೀಡರ್ಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಖರ್ಗೆ ಅವರು ಹಿರಿಯರು, 6 ದಶಕ ರಾಜಕೀಯದಲ್ಲಿ ವಿವಿಧ ಹುದ್ದೆ ಅಲಂಕರಿಸಿದ್ರು. ಅವರ ಹೇಳಿಕೆ ಮುತ್ಸದೀತನ ತರೋದಿಲ್ಲ. ಮಾನಸಿಕ ಅಸ್ವಸ್ಥತೆಯ ದ್ವೇಷದ ಹೇಳಿಕೆ ಕಾಣಿಸ್ತಿದೆ. ನೀವು ಗಾಂಧಿ ಅನುಯಾಯಿ ಅಂತ ಹೇಳಿದ್ರಿ. ಗಾಂಧೀಜಿ ಇದನ್ನೇ ಬೋಧಿಸಿದ್ದ. ಕಾಂಗ್ರೆಸ್ ಕೊಲ್ಲಿ ಅಂತ ನಾವೆಲ್ಲೂ ಹೇಳಿಲ್ಲ. ಕಾಂಗ್ರೆಸ್ ಸೋಲಿಸಿ ಅಂತಷ್ಟೇ ಹೇಳಿದ್ದೇವೆ. ಬಿಜೆಪಿಯೂ ಅದನ್ನೇ ಹೇಳಿದ್ರೆ ಹೇಗಿರುತ್ತೆ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದರು. ಹಿರಿತನದ ಮುತ್ಸದ್ದಿತನದ ಹೇಳಿಕೆಗಳಾಗಿ ಅದು ಹತಾಶವಾಗಿರ್ತಕ್ಕಂಥ, ಮಾನಸಿಕ ಅಸ್ವಸ್ಥತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ, ದ್ವೇಷವನ್ನು ವ್ಯಕ್ತಪಡಿಸ್ತಕ್ಕಂಥ ಹೇಳಿಕೆಗಳು ಅವರಲ್ಲಿ ಅವರು ಕೊಟ್ಟ ಹೇಳಿಕೆಗಳು ಕಾಣ್ತಾ ಇದೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಕರ್ನಾಟಕದಲ್ಲೂ ನಿರಂತರವಾಗಿ 98ರಿಂದ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭೆಯಲ್ಲಿ ಕರ್ನಾಟಕದ ಜನ ಬೆಂಬಲಿಸ್ತಾನೆ ಇದ್ದಾರೆ. ಅಂದರೆ ಈ ಕರ್ನಾಟಕದ ಜನರು ಬಿಜೆಪಿನ ಬೆಂಬಲಿಸ್ತಕ್ಕಂಥ ಕರ್ನಾಟಕದ ಜನರು ಕೂಡ ನಿಮ್ಮ ದೃಷ್ಟಿಯಲ್ಲಿ ಅನಕ್ಷರಸ್ತರ, ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತನೆ ಮಾಡಿ ದ್ವೇಷವನ್ನು ಕಾರಿದ್ದೀರಿ. ಇಷ್ಟಾದ್ಮೇಲೂ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತೀವಿ. ಗಾಂಧಿ ಇದನ್ನೇ ನಿಮಗೆ ಬೋಧಿಸಿದ್ದ. ಗಾಂಧಿಯ ಅಹಿಂಸೆ ತತ್ವ ಇದೇನಾ? ಬಿಜೆಪಿ RSSನ ಕೊಲ್ಲಿ ಅನ್ನೋದನ್ನೇ ನಿಮಗೆ ನಿಮ್ಮ ಇವತ್ತಿನ ಗಾಂಧಿಗಳು ಹೇಳ್ಕೊಡ್ತಾ ಇದ್ದಾರಾ? ಇದು ಕಾಂಗ್ರೆಸ್. ಸಿದ್ದರಾಮಯ್ಯನವರೇ ಮುಂದಿನ 2 ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂಬ ಪರಮೇಶ್ವರ್ ಹೇಳಿಕೆ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಈಗಾಗಲೇ ಹೇಳಿದ್ದೇನೆ, ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಯಾರೇ ಏನೇ ಹೇಳಿದ್ರು ಅದು ಅಪ್ರಸ್ತುತ. ಸಿಎಂ ಡಿಸಿಎಂ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ನಿರ್ಧಾರವೇ ಅಂತಿಮ. ಸಂಪುಟ ಪುನಾರಚನೆ ವಿಚಾರದಲ್ಲೂ 4 ಜನ ಏನು ಹೇಳಿದ್ರು ಅದೇ ಫೈನಲ್ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಿಟಿ ರವಿ ಕೂಡ, ಈಗ ಕಾಂಗ್ರೆಸ್ಗೆ ಬಹುಮತ ಇದೆ, ನಾವ್ಯಾರು ಸಿದ್ದರಾಮಯ್ಯ ಕೆಳಗೆ ಇಳಿಯಲಿ ಅಂತ ಹೇಳ್ತಾ ಇಲ್ಲ, ಒಪ್ಪಂದ ಆಗಿದೆ, ಇಲ್ಲ ಅಂತ ಹೇಳ್ತಾ ಇರುವುದು ಕಾಂಗ್ರೆಸ್ನವರು ಮತ್ತು DKಶಿ ಅವರು. 2028ರವರೆಗೂ ಜನ ನಿಮಗೆ ಬಹುಮತ ಕೊಟ್ಟಿದ್ದಾರೆ. 2028ರ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಜನ ಕಾಂಗ್ರೆಸ್ನ ಗೆಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿರುವ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮತಗಟ್ಟೆ ಕೇಂದ್ರಕ್ಕೆ ಚುನಾವಣಾ ನೀತಿ ಸಮಿತಿಯ ಅಧ್ಯಕ್ಷ ಶಶಿಧರ್ ಕುರೇರಾ ಭೇಟಿ ನೀಡಿದ್ದಾರೆ. ಮಸ್ಟರಿಂಗ್ ಕೇಂದ್ರವನ್ನು ಶಶಿಧರ್ ನೇರವಾಗಿ ಅವಲೋಕಿಸಿದ್ದಾರೆ. ಇನ್ನು ಚುನಾವಣಾ ಸಿದ್ಧತೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಅತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ನಾಳಿನ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಬ್ಲಾಕ್ಮೇಲ್ ಕೇಸ್ ದಾಖಲಿಸಿದ್ದಾರೆ. ಮಹಿಳೆ ಸೇರಿ 4 ವಿರುದ್ಧ ಕೇಸ್ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗಾಗಿ ವಿಜಯಪುರ ಪೊಲೀಸರು ಬಲೆ ಬೀಸಿದ್ದಾರೆ. ಗ್ರಾಮೀಣ ಠಾಣೆಯ ಒಂದು ತಂಡದಿಂದ ಆರೋಪಿಗಳಿಗಾಗಿ ಹುಡುಕಾಟ ಮಾಡಲಾಗ್ತಾ ಇದೆ. ಈಗಾಗಲೇ ಆರೋಪಿಗಳಿಗೆ ನೋಟಿಸ್ ನೀಡಲಾಗಿದ್ದು, ವಿಚಾರಣೆಗೂ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ದರ್ಗಾ ಜಮೀನು ಕ್ಷೇತ್ರದ ತಿದ್ದುಪಡಿ ಹಿಂಪಡೆಯುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು. ಯರಗಟ್ಟಿ ಪಟ್ಟಣದಲ್ಲಿ ತಹಸೀಲ್ದಾರರ ಕಚೇರಿ ಮುಂದೆ ಮುಸ್ಲಿಂ ಮುಖಂಡರು ಪ್ರತಿಭಟನೆ ಮಾಡಿದರು. ಬಾಬಾ ಬುಡನ್ ಶಾವಲಿ ದರ್ಗಾ ಟ್ರಸ್ಟ್ ಜಾಗ ತಿದ್ದುಪಡಿ ಹಿಂಪಡೆಯುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಸರ್ವೆ ನಂಬರ್ 7/2 ಹಾಗೂ 7/1 ಸರ್ವೆ ನಂಬರ್ ತಿದ್ದುಪಡಿ ಮಾಡಲಾಗಿದೆ. ದರ್ಗಾ ಜಮೀನು ಕಬಳಿಕೆ ಮಾಡೋ ಹುನ್ನಾರವಿದೆ. ಕೂಡಲೇ ತಿದ್ದುಪಡಿ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಲಾಯಿತು. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಮಹಿಳೆ ಒಬ್ಬರು ಹೈಡ್ರಾಮಾ ಮಾಡಿದ್ದಾರೆ. ಪ್ರತಿ ಬಾರಿ ಸಚಿವರು, ಸಿಎಂ, ಜಿಲ್ಲಾಧಿಕಾರಿಗಳು ನಡೆಸುವ ಜನಸಂಪರ್ಕ ಸಭೆಗಳಲ್ಲಿ ಮಹಿಳೆ ಗೊಂದಲ ಸೃಷ್ಟಿಸುವ ಕೆಲಸ ಮಾಡ್ತಾರೆ. ಇವತ್ತು ಕೂಡ ಹಕ್ಕುಪತ್ರಕ್ಕಾಗಿ ಮಹಿಳೆ ರಂಪಾಟ ಮಾಡಿದ್ದು, ನಿವೇಶನದ ಮಂಜೂರಾಗಿದ್ರೂ ಕೂಡ ನೆಲೆ ಇಲ್ಲ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಹಕ್ಕುಪತ್ರ ನೀಡದ್ದಕ್ಕೆ ವೇದಿಕೆಯಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಜನಸ್ಪಂದನ ಸಭೆಯಲ್ಲಿ ದಯಾಮರಣ ನೀಡುವಂತೆ ಮಹಿಳೆ ರಂಪಾಟ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಆಡಳಿತದ ಮುಂದೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರೈತರಿಗೆ ಭೂಮಿ ಮಂಜೂರಾಗಿದ್ದರೂ ದಾಖಲಾತಿ ಮಾಡ್ತಿಲ್ಲ ಅಂತ ಆರೋಪಿಸಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಇಂದಿನಿಂದ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧರಿಸಲಾಗಿದ್ದು, ಕೂಡಲೇ ತಹಶೀಲ್ದಾರ್, ಶಾಸಕರು ಈ ಬಗ್ಗೆ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ದ್ವಿತೀಯ PU ಫಲಿತಾಂಶ ನಾಳೆ ಪ್ರಕಟವಾಗಲಿದೆ. ನಾಳೆ ಸಂಜೆ ಫಲಿತಾಂಶವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಕಟಿಸಲಿದ್ದಾರೆ. ಈಗಾಗಲೇ PU ಬೋರ್ಡ್ನಿಂದ ಫಲಿತಾಂಶ ಪ್ರಕಟಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಈ ಬಾರಿ ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಇದೆ. ಕೊಪ್ಪಳದ ಭಾಗ್ಯನಗರ ಶ್ವಾನ ಆರೈಕೆ ಕೇಂದ್ರದ ಅವ್ಯವಸ್ಥೆ ಬಗ್ಗೆ ಬೆಳಗ್ಗೆಯಷ್ಟೇ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ವರದಿ ಬಿತ್ತರಿಸಿತು. ವರದಿ ಬೆನ್ನಲ್ಲೇ ಕೊಪ್ಪಳ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ನ್ಯೂಸ್ 18 ಜೊತೆ ಕೊಪ್ಪಳ DC ಸುರೇಶ್ ಇಟ್ನಾಳ್ ಮಾತನಾಡಿದ್ದು, ಭಾಗ್ಯನಗರ ಶ್ವಾನ ಆರೈಕೆ ಕೇಂದ್ರಕ್ಕೆ ಟೆಂಡರ್ ಕರೆಯುವಲ್ಲಿ ಸ್ವಲ್ಪ ವಿಳಂಬವಾಗಿದೆ. ಜಿಲ್ಲೆಯ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜನರು ಬೀದಿ ನಾಯಿಗಳನ್ನು ದತ್ತು ಪಡೆದಿದ್ದಾರೆ. ಭಾಗ್ಯನಗರದ ಶ್ವಾನ ಆರೈಕೆ ಕೇಂದ್ರಕ್ಕೆ ಈಗ ಗುತ್ತಿಗೆ ನೀಡಲಾಗಿದೆ. ಶೀಘ್ರ ಶ್ವಾನಗಳ ಆರೈಕೆ ಕೇಂದ್ರ ಆರಂಭಿಸಲಾಗುವುದು ಅಂತ ಹೇಳಿದರು.
ಮಾಡಿ ಅಲ್ಲ ನೋಡಿ, ನಾವು ಎಲ್ಲ ಅರ್ಬನ್ ಲೋಕಲ್ ಬಾಡಿಯಲ್ಲೂ ಮಾಡಿಸಿದ್ವಿ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಯಲಬುರ್ಗಾ ಕುಕ್ನೂರಲ್ಲಿ 104ರಷ್ಟು ನಾಯಿಗಳನ್ನು ದತ್ತು ಪಡೆದಿದ್ದಾರೆ. ಇಟ್ಸ್ ಅ ಮಾಡೆಲ್ ಫಾರ್ ಅದರ್ಸ್. ಎಲ್ಲರಿಗೂ ಕೂಡ ಒಂದು ಮಾದರಿ ಕಾರ್ಯ. ಸಾರ್ವಜನಿಕರು ಇವ್ರು ಯಾವಾಗ ಪಿಕಪ್ ಮಾಡಿ ಆಪ್ರೇಷನ್ ಮಾಡಿ ಇದಕ್ಕೆ ಹಾಕಕ್ಕೆ ಹೋದ್ರು, ಇಲ್ಲ ನಾವು ಇದನ್ನು ಅಡಾಪ್ಟ್ ಮಾಡ್ಕೋತೀವಿ ಅಂತ ಅವರೇ ದತ್ತು ತೊಗೊಂಡ್ಬಿಟ್ಟಿದ್ದಾರೆ. ಬರೀ ತೊಗೊಂಡಿರೋದಲ್ಲ, ನಮ್ಮವ್ರು ಹೋಗಿ ಕ್ರಾಸ್ ಚೆಕ್ ಮಾಡಿದಾಗ ಅವರು ಅದನ್ನು ಸಾಕ್ತಾ ಇದ್ದಾರೆ. ಸೊ ಬೀದಿ ನಾಯಿ ಇದ್ದದೀಗ ಮನೆ ನಾಯಿಯಾಗಿ ಪರಿವರ್ತನೆ ಆಗಿದೆ. ಸೊ ಆ ರೀತಿ ಯಲಬುರ್ಗಾ, ಕೊಕ್ನೂರು ಇರ್ಬೋದು, ಇವನ್ ಕಾರಟಗಿ ಇರ್ಬೋದು, ಗಂಗಾವತಿ ಎಲ್ಲ ಕಡೆಗೂ ಕೂಡ ಆಗಿದೆ. ಭಾಗ್ಯನಗರ ಸ್ವಲ್ಪ ಟೆಂಡರಲ್ಲಿ ವಿಳಂಬ ಆಗಿದೆ ಅವರು, ಅದು ಕೂಡ. ಪ್ರಖ್ಯಾತ ಅಗರಬತ್ತಿ ತಯಾರಿಕಾ ಸಂಸ್ಥೆ ಸೈಕಲ್ ಪ್ಯೂರ್ ಅಗರಬತ್ತಿ ಸಂಸ್ಥೆಯು ಆಧ್ಯಾತ್ಮಿಕ ಮತ್ತು ಪೂಜಾ ಸಾಮಗ್ರಿಗಳ ಮಾರುಕಟ್ಟೆಯಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಲು ಬೃಹತ್ ಹೆಜ್ಜೆ ಇಟ್ಟಿದೆ. ಈ ನಿಟ್ಟಿನಲ್ಲಿ ದೇಶದ ಅತಿದೊಡ್ಡ ಪೂಜಾ ಪರಿಕರಗಳ ಬ್ರ್ಯಾಂಡ್ ಆದ ಸಾತ್ವಿಕ್ ಅನ್ನ ಸೈಕಲ್ ಗ್ರೂಪ್ ಅಧಿಕೃತವಾಗಿ ಸ್ವಾಧೀನಪಡಿಸಿಕೊಂಡಿದೆ. ಈ ವಿಲೀನದ ಮೂಲಕ ಗ್ರಾಹಕರು ಇನ್ಮುಂದೆ ಒಂದೇ ಸೂರಿನಡಿ ಅಗರಬತ್ತಿ, ದೀಪಗಳು, ವಿಗ್ರಹಗಳು ಮತ್ತು ಎಲ್ಲ ರೀತಿಯ ಪೂಜಾ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಇವತ್ತು ಇಲ್ಲಿ ನಾವು ಸಾತ್ವಿಕ್ ಅಂತ ಒಂದು ಕಂಪನಿ ಇದೆ ಡೆಲ್ಲಿಲಿ. ದೇ ಆರ್ ಲೈಫ್ ಸ್ಟೈಲ್ ಸ್ಪಿರಿಚುವಲ್ ಕಂಪನಿ. ಸೈಕಲ್ ಮೆಜಾರಿಟಿ ಸ್ಟೇಕ್ ತೊಗೊಂಡಿದ್ದಾರೆ ಆ ಕಂಪನಿಲಿ. ಒಟ್ಟಿಗೆ ನಾವು ಒಳ್ಳೆ ಪೂಜಾ ಸಾಮಗ್ರಿ ಇಂಡಿಯನ್ ಮಾರ್ಕೆಟ್ಗೆ ಪ್ರೊವೈಡ್ ಮಾಡೋಣ ಅಂತ. ಅದಲ್ಲದೆ ಅಥೆಂಟಿಕ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸಾತ್ವಿಕ್. ದರ್ ಬೇಸ್ ಔಟ್ ಆಫ್ ಡೆಲ್ಲಿ. ವಿನೋದ್ ಬನ್ಸಾಲ್ ಅವ್ರು ನನ್ನ ಜೊತೆ ಇದ್ದಾರೆ. ಅಮರ್ನಾಥ್ ದತ್ತಾನೋ ಜೊತೆ ಇದ್ದಾರೆ. ಹೂಸ್ ಗೋನ್ ಹೆಡ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಫಾರ್ ಆಲ್ ದಿ ಪ್ರಾಡಕ್ಟ್ಸ್ ಅಕ್ರಾಸ್ ಆಲ್ ಚಾನಲ್ಸ್. ಸಾತ್ವಿಕ್ ಕಂಪನಿ ಸ್ಪಿರಿಚುಯಾಲಿಟಿ ಆ್ಯಂಡ್ ವೆಲ್ಬೀಯಿಂಗ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕ್ಲೋಸ್ ಟು 350 to 400 ಆರ್ಟಿಸನ್ಸ್ ಡೆವಲಪ್ ಮಾಡಿದ್ದಾರೆ ನಾರ್ತ್ ಇಂಡಿಯಾಲಿ. ಸೊ ವಿ ಆರ್ ಗೋನ್ ಟು ಸೋರ್ಸ್ ಪ್ರಾಡಕ್ಟ್ಸ್ ಫ್ರಮ್ ದೆಮ್ ಆ್ಯಂಡ್ ವಿ ಆರ್ ಗೋನ್ ಟು ಬಿ ಏಬಲ್ ಟು ಸಪ್ಲೈ ಇಟ್ ಅಕ್ರಾಸ್ ದಿ ಕಂಟ್ರಿ. ಅದಲ್ಲದೆ ಸಾತ್ವಿಕ್ ಇಂಡಿಪೆಂಡೆಂಟ್ಲಿ ಕಾಮರ್ಸಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ. ಆ್ಯಂಡ್ ದೇ ಆರ್ ಫೌಂಡರ್ ಲೆಡ್ ಕಂಪನಿ. ವಿನೋದ್ ಬನ್ಸಾಲ್ ಅವ್ರ ವೈಫು ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅಥೆಂಟಿಕ್ ಪ್ರಾಡಕ್ಟ್ಸ್ ಡೆವಲಪ್ ಮಾಡಿ ನ್ಯಾಷನಲ್ಲೇ ಅಲ್ಲದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲೂ ಅವೈಲಬಿಲಿಟಿ ಇದೆ ಅವ್ರದ್ದು. ನಮ್ಮ ಜೊತೆ ಅವ್ರಿಗೆ ಸೇರಿದ ಮೇಲೆ ಸೈಕಲ್ ಅಂಬ್ರೆಲಲ್ಲಿ ಸಾತ್ವಿಕ್ ಡೆವಲಪ್ ಆಗ್ತಾ ಹೋಗುತ್ತೆ ಸ್ಪಿರಿಚುವಲ್ ಲೈಫ್ ಸ್ಟೈಲ್ ಕ್ಯಾಟಗರಿಲಿ. We have started this company in 2020 and with the vision to provide authentic puja products to Indian customers. I am very happy with this deal. अर्जुन सर से शुरुआत मेरा लिंक्डइन से हुआ था. सो लिंक्डइन से अर्जुन सर से मैंने रीच किया था, तो उसके बाद से ये हमारा आगे बढ़ा.